ಇಲ್ಲೊಂದಿದೆ ಏನಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ದಿನ ಚಿತ್ರರಂಗದಲ್ಲಿ ಬಿಡುವಿಲ್ಲದೆ ಕೆಲಸ ಮಾಡಿ ಹಾಸನದಲ್ಲಿ ಆದಿಚುಂಚನಗಿರಿ ಸಂಸ್ಥಾನ ಕಟ್ಟಲಿರುವ ಸಮುದಾಯ ಭವನಕ್ಕಾಗಿ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅಂತ. ಈ ರೀತಿ ಮಾದರಿ ಆಗಬೇಕ್ರಿ ಚಲನಚಿತ್ರ ನಟರು. ತಮಿಳ್ನಾಡಲ್ಲಿ ಯಾವುದೇ ಪಕ್ಷ ಇರಲಿ, ಹೋರಾಟ ಅಂತ ಬಂದರೆ ಇಡೀ ಚಿತ್ರರಂಗ ಹೋಗಿ ಅಲ್ಲಿ ಕುತ್ಕೊಳ್ಳುತ್ತೆ. ನಮ್ಮವರು ಎಲ್ರಿ CCL ಆಡಬೇಕಾ ಇವ್ರಿಗೇನು ಅಷ್ಟು ಜವಾಬ್ದಾರಿ ಇಲ್ವಾ? ಹಾಗಂತ ಎಲ್ಲ ಚಲನಚಿತ್ರ ನಟರು ಅಂತಲ್ಲ. ಸರ್ಜಾ ಫ್ಯಾಮಿಲಿ ಇದೆ, ಧ್ರುವ ಸರ್ಜಾ ಕನ್ನಡಕ್ಕಾಗಿ ಕರೆದ್ರೆ ಬರ್ತಾರೆ, ಕಿಶೋರ್ ಬರ್ತಾರೆ, ಡಾಲಿ ಧನಂಜಯ ಬರ್ತಾರೆ, ಬೇರೆ ಇನ್ಯಾರು ಬರ್ತಾರೆ? ನಾವೆಲ್ಲ ಇಂಡಿಯಾ ಸ್ಟಾರ್ಗಳು ಅಂತ ಬರೀ ಬಾಂಬೆ, ಡೆಲ್ಲಿ ಅಲ್ಲಿ ತೊಂದರೆ ಆಗಿಬಿಡುತ್ತೆ ಅಂತೇಳಿ ಕನ್ನಡನ ನೆಗ್ಲೆಕ್ಟ್ ಮಾಡಿದ್ರೆ ಸುಮ್ಮನೆ ಕೂತಿರ್ಬೇಕಾ? ಒಬ್ಬ ಕನ್ನಡದ ಪ್ರಜೆಯಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದರೆ ಇವ್ರು ಏನೇನು ಮಾಡೋದನ್ನೆಲ್ಲ ಕೇಳ್ಕೊಂಡು ಸುಮ್ಮನಿರ್ಬೇಕಾ? ನಟ್ಟು ಬಟ್ಟು ಟೈಟ್ ಮಾಡಿದೆ ಇನ್ನೇನು ಮಾಡಬೇಕಂತೆ? ಮೊದಲನೇದಾಗಿ ನಿಮ್ಮ ಮಾತನ್ನ ಉಲ್ಟಾಯಿಂದ ಬರ್ತೀನಿ. ಇಂಥವ್ರ ಸಿನಿಮಾಗಳನ್ನೆಲ್ಲ ಬ್ಯಾನ್ ಮಾಡಿಬಿಡ್ಬೇಕು ಅಂತ ಮಾತಾಡ್ತೀರಿ. ನೀವು ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ, ಪತ್ರಕರ್ತರಾಗಿದ್ದವರು ಬ್ಯಾನ್ ಅನ್ನೋ ಪದ ಮಾತಾಡ್ತೀರಿ. ನಿಮ್ಮ ಮೇಲೆ ಯಾರದೇ ಫ್ಯಾನ್ಸು, ಯಾರದೇ ಪರವಾಗಿರೋರು ನ್ಯಾಯಾಲಯಕ್ಕೆ ಹೋದರೆ ಮೊದಲು ಮಾನನಷ್ಟ ಮೊಕದ್ದಮೆ ಆಗುತ್ತೆ. ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಬ್ಯಾನ್ ಅನ್ನುವ ಮಾತನ್ನು ನೀವು ಆಡುವ ಹಾಗೆ ಇಲ್ಲ. ಒಬ್ಬ ಶಾಸಕರಾಗ ಮಾತನ್ನೇ ನೀವು ಆಡಬಾರ್ದು. ನಿಮ್ಗೆ ಕನಿಷ್ಠ ಮಾಹಿತಿ ಪ್ರಜ್ಞೆ ಇರಬೇಕಾಗಿತ್ತು. ಯಾರದೇ ಚಿತ್ರನ ಬ್ಯಾನ್ ಮಾಡ್ತೀನಿ ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ? ಎಲೆಕ್ಷನ್ ಹತ್ರ ಬರ್ತಾ ಇದೆ, ಇನ್ನೇನು 1-2 ವರ್ಷ ಇರಬೇಕೇನೋ. ಯೋಚನೆ ಮಾಡ್ಕೊಂಡು ಮಾತಾಡಬೇಕು. ಹಿಟ್ಲರ್ ಥರ ಆಡಬಾರ್ದು ನೀವು ಶಾಸಕರಾಗಿದ್ದೀರಿ ಅನ್ನೋ ಕಾರಣಕ್ಕೆ. ನೀವು DK ಶಿವಕುಮಾರ್ ಅವರ ಪಕ್ಷದಲ್ಲಿದ್ದೀರಿ, ಆದರೆ ನೀವು DK ಶಿವಕುಮಾರ್ ಅಲ್ಲ. ಅಂಬರೀಷ್ ಅವರ ಜಿಲ್ಲೆಯಿಂದ ಗೆದ್ದು ಬಂದಿದ್ದೀರಿ, ಆದರೆ ನೀವು ಅಂಬರೀಷ್ ಅಲ್ಲ. ಮೊದಲನೇ ಸಲ ಶಾಸಕರಾಗಿದ್ದೀರಿ, ಇನ್ನೂ ಮಂತ್ರಿಗಳಾಗಬೇಕಾಗಿದೆ. ರಾಜಕಾರಣದ ಜೀವನ ತುಂಬ ಮುಂದೆ ಹೋಗಬೇಕಾಗಿದೆ. ಮಾಹಿತಿ ಕೊರತೆ ಇಟ್ಟುಕೊಂಡು ಮಾತಾಡಬಾರ್ದು. ಮೊದಲನೇದಾಗಿ ರವಿ ಗಣಿಗ ಅವರೇ, ಬ್ಯಾನ್ ಅನ್ನೋ ಪದ ನೀವು ವಾಪಸ್ ತಗೋಬೇಕು, ಕ್ಷಮೆ ಕೇಳಬೇಕು. ಇಲ್ಲಾಂದರೆ ಯಾರ್ಯಾರ ಅಭಿಮಾನಿಗಳು ನಿಮ್ಮನ್ನು ನಿಲ್ಲಿಸಿ ಕೊಳಪಟ್ಟು ಹಿಡಿದು ಎಲ್ಲೆಲ್ಲಿ ಪ್ರಶ್ನೆ ಕೇಳ್ತಾರೋ ನಿಮಗೆ ಗೊತ್ತಿಲ್ಲ. ಅಸಹಕಾರ ಅಂತ ಮಾತ್ರ ಮಾತಾಡ್ಬೋದು, ಬ್ಯಾನ್ ಅಂತ ಮಾತನಾಡುವಾಗಿಲ್ಲ. ಇದು ಕಾನೂನು ಬಾಹಿರವಾದಂಥ ಒಂದು ವಿಷಯ.